ಊಟ ಮುಗಿದ ಮೇಲೆ ಮುಂದಿನ ಚಾವಡಿಗೆ ಬಂದೆವು. ಅಲ್ಲಿ ಚಾಪೆ ದುಂಬುಗಳ ಮೇಲೆ ದಿವಾನ ಖಾನೆ ನಡೆಯಿತು. ವಿಳೆಯದ ಸರಬರಾಯಿ, ನಸ್ಯದ ಪೂರೈಕೆಗಳಾದವು. ಒತ್ತಟ್ಟಿಗೆ ತಾಂಬೂಲವನ್ನು ಮೆಲ್ಲುತ್ತಿದ್ದಂತೆ ಎಡೆ ಎಡೆಯಲ್ಲಿ ಮಾತುಗಳನ್ನು ಉಗುಳುತ್ತಿದ್ದೆವು. ನಡುವೆ ದೇರಣ್ಣನ ವಿಚಾರವೂ ಬಂದಿತ್ತು. ನಾನು, ಏನು ರಾತ್ರಿ ಬರುತ್ತೇನೆಂದ ದೇರಣ್ಣನ ಸವಾರಿ ಬರಲಿಲ್ಲವಲ್ಲ ಎಂದೆ. ದೇರಣ್ಣನು ಬಂದರೆ ಬಂದ, ಇಲ್ಲವಾದರೆ ಇಲ್ಲ. ಹಾಗೆ ಬರುತ್ತೇನೆ ಎಂಬುದು ಅವನ ಮಾತಿನ ರೀತಿ. ಕತ್ತಲೆಯಲ್ಲಿ ಯಾಕೆ ಬರುವುದು ಮಣ್ಣಿಗೆ ಎಂದು ಸುಮ್ಮನೆ ಮಲಗಿರಬೇಕು ಎಂದರು ಗೋಪಾಲಯ್ಯ. ಕತ್ತಲೆಯಲ್ಲಿ ಇಂಥ ಮೂಲೆಯಲ್ಲಿ ನೀವಿಬ್ಬರೇ ಇಲ್ಲಿ ವಾಸವಾಗಿರಲು ಹೆದರಿಕೆಯಾದರೂ ಆಗುವುದಿಲ್ಲವೇ ಎಂದು ಕೇಳಿದ. ಕಾಟು ಮೂಲೆಯಲ್ಲಿ ನಾರಾಯಣನು ಲಕ್ಷ್ಮಿಯು ಇಬ್ಬರೇ ಅಲ್ಲವೇ? ಹೆದರಿಕೆ ಏನು? ಹುಲಿ ಮನೆಯೊಳಕ್ಕೆ ಬಂದು ನುಗ್ಗುತ್ತದೆಯೇ? ಬೇಸರವಾದರೂ ಆಗುವುದಿಲ್ಲವೇ ಎಂದು ಕೇಳಿದೆ. ನಾನು ಪ್ರಶ್ನೆಯನ್ನೇನೋ ಕೇಳಿದೆ, ಆದರೆ ಅದರ ಇಂದು ಮುಂದುಗಳನ್ನು ನೆನೆದುಕೊಂಡು ಏತಕ್ಕೆ ನಾನು ಅವರ ಒಂಟಿ ಜೀವನವನ್ನು ಕುರಿತಾಗಿ ಕೆದಕುತ್ತಿದ್ದೇನೆ ಎಂದು ತೋರಿತು. ಹಾಗೆ ಯಾರಿಗಾದರೂ ಬೇಸರವಾಗದೆ ಇದ್ದಿತೆ? ಬೇಸರಕ್ಕೆ ಕಾರಣಗಳೂ ಇದ್ದುವಲ್ಲ. ಬೇಸರ ಆಗುತ್ತದೆ, ಹೋಗುತ್ತದೆ. ಹಗಲಂತೂ ಹೇಗೋ ಕಳೆಯುತ್ತದಲ್ಲ. ರಾತ್ರಿ ನಮ್ಮಿಬ್ಬರಿಗೂ ನಿದ್ರೆಯಂತೂ ದೂರ. ಹೀಗಾಗಿ ನಿದ್ರೆ ಬರುವ ತನಕ ನಮ್ಮೊಳಗೆ ಏನಾದರೂ ಮಾತನಾಡುತ್ತಿರುತ್ತೇವೆ. ನಿನ್ನೆ ಆಡಿದುದೇ ನಾಳೆ. ನಮ್ಮ ಬಾಳ್ವೆಯಲ್ಲಿ ಹೊಸತೆಂಬುದು ಏನು ಬಂದಿತು? ಅಲ್ಲದೆ ಈ ವಯಸ್ಸಿನಲ್ಲಿ ಯಾವುದಾದರೂ ಹೊಸ ಊರಿಗೆ ನಾವು ಹೋಗುವುದುಂಟೆ? ತಿರುಗಿ ಆಡಿದ್ದನ್ನೇ ಆಡುವುದಲ್ಲವೇ? ಹೌದು, ನಿತ್ಯ ಹೊಸತನ್ನು ತರುವುದು ಯಾರಿಗೂ ಸಾಧ್ಯವಿಲ್ಲ. ಎಲ್ಲವೂ 4 ದಿನ ಕಾಲ ಒಬ್ಬರು ಇನ್ನೊಬ್ಬರಿಗೆ ಹೊಸತಾಗಿ ಕಂಡಂತೆ 5ನೆಯ ದಿನ ಆ ದಾಂಪತ್ಯವೂ ಅಳತಾಗುತ್ತದಲ್ಲ. ನಿಮಗೆ ಮದುವೆಯಾಗಿಲ್ಲ ಅನ್ನುತ್ತಿದ್ದೀರಿ, ಅದರ ಮೇಲೆ ಗಂಡ ಹೆಂಡಿರ ಹೊಸತನವನ್ನು ಕುರಿತು ಕೇಳುತ್ತಿದ್ದೀರಿ ಎಂದು ಗೋಪಾಲಯ್ಯನಕ್ಕೂ ನನ್ನನ್ನು ಕುರಿತು ಪರಿಹಾಸ್ಯ ಮಾಡಿದರು. ನಾನು ಮದುವೆಯಾಗದೆ ಹೋದರೇನಂತೆ? ಆದವರನ್ನು ಕಂಡೇ ಇಲ್ಲವೇ? ಹಾಗೆ ಕಂಡರೆ ತಿಳಿಯುವುದಿಲ್ಲವೇ? ಹಾಗಾದರೆ ನಾನೆನ್ನುತ್ತೇನೆ, ನೀವು ಕಂಡದ್ದೆಂಬುದು ಸುಳ್ಳು, ತಿಳಿದದ್ದು ಅಷ್ಟೇ ಅನ್ನಿ. ನನ್ನ ಮತ್ತು ಶಂಕರಿಯ ಉದಾಹರಣೆಯನ್ನೇ ಹೇಳುತ್ತೇನೆ. ನಮ್ಮ ಶಂಕರಿ ಈಗ ಹಲ್ಲು ಕಳಚಿ ಅಳಬಳಾಗಿದ್ದಾಳೆ. ನನಗಿಂತಲೂ ಅವಳೇ ಹೆಚ್ಚಿನ ಮುದುಕಿ. ತ್ರಾಣ, ಆರೋಗ್ಯ ಇವುಗಳ ಮಟ್ಟಿಗೆ ಈ ಮಾತು ನಿಜ. ಆದರೆ ಜೀವನದಲ್ಲಿ ನಿತ್ಯವೂ ನನಗವಳು ಹೊಸಬಳೆ. ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ದಿನವೂ ಹೊಸದಾಗಿ ಕಾಣುತ್ತಿರುವಂತೆ ಅವುಗಳಲ್ಲಿ ಜಗಳವಾಗುತ್ತದೆ, ಮರೆಯಾಗುತ್ತದೆ, ತಿರುತಿರುಗು ಸ್ನೇಹವಾಗುತ್ತದೆ. ಅವರ ಪ್ರತಿಯೊಂದು ಸ್ನೇಹವೂ ಹೊಸತೇ ಅಲ್ಲವೇ? ಹಾಗೆ ನೀವು ಗಂಡ ಹೆಂಡಿರು ದಿನಕ್ಕಾರು ಬಾರಿ ಜಗಳಾಡಿ ತಿರುಗಿ ರಾಜಿಯಾಗಿ ಹೊಸ ಸ್ನೇಹಿತರಾದದ್ದನ್ನು ನಾನು ಕಾಣಲಿಲ್ಲವಲ್ಲ ಎಂದೆ. ಅವರು ನಕ್ಕರು. ನಿಜ, ನಮ್ಮಲ್ಲಿ ನಿತ್ಯ ಮುಷ್ಟಿಯುದ್ಧಗಳೇನೋ ಆಗುವುದಿಲ್ಲ. ಆದರೆ ನಮ್ಮೊಳಗಿನ ವಾಗ್ಯುದ್ಧಗಳಿಗೆಂದೂ ಕಡಿಮೆಯಿಲ್ಲ. ನನಗೆ ಮಾತ್ರ ಅವರ ಈ ಮಾತಿನಲ್ಲಿ ಕೂಡ ನಂಬಿಕೆ ಬರದಾಯಿತು. ಅವರ ಬಾಯಿಯ ಕಾದಾಟ ಎಷ್ಟೇನೇ ಇರಲಿ, ಆ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟು ಬಾಳಿದವರೇ ಹೊರತು ಒಬ್ಬರು ಇನ್ನೊಬ್ಬರಿಂದ ಕಿತ್ತುಕೊಂಡು ಬಾಳಿದವರಲ್ಲ ಎಂದು ನನಗೆ ಕಾಣುತ್ತಿತ್ತು. ಹೀಗಿರಲು ಅವರೊಳಗೆ ಯಾವ ಬಗೆಯ ಜಗಳವಾದಿತು? ಆ ಸಮಯಕ್ಕೆ ಸಮನಾಗಿ ಶಂಕರಮ್ಮ ತನ್ನ ಊಟ ಮುಗಿಸಿಕೊಂಡು ಮನೆಯ ಕೆಲಸಗಳನ್ನು ಪೂರೈಸಿ ತಾಂಬೂಲ ಸೇವನೆಗೆ ಹೊರಗೆ ಬಂದವಳು ಮಾತಿನಲ್ಲಿ ಮಗ್ನನಾದ ನನ್ನನ್ನು ಕಂಡು, ಈ ಹೊತ್ತು ಇವರಿಗೆ ನಿದ್ದೆ ಬರುವುದಿಲ್ಲವಂತೇನೋ, ಆಯಾಸವಾಗಿ ನಿದ್ದೆ ತೂಗಿ ಮಲಗಿರಬಹುದು ಎಂದು ಯೋಚಿಸಿದ್ದೆ ಎಂದಳು. ಅಷ್ಟರಲ್ಲಿ ಗೋಪಾಲಯ್ಯನವರು, ಹೋಗಲಿ ಶಂಕರಿ, ನೀನೇ ಇದಕ್ಕೆ ಒಂದು ತೀರ್ಪು ಕೊಟ್ಟು ಬಿಡು. ನಾನು ಇವರ ಹತ್ತಿರ ಹೇಳುತ್ತಾ ಇದ್ದೆ, ಗಂಡ ಹೆಂಡಿರು ನಿತ್ಯ ಜಗಳವಾಡುತ್ತೇವೆ, ಮತ್ತೆ ರಾಜಿಯಾಗುತ್ತೇವೆ ಎಂದು. ಆದರೆ ಅದನ್ನು ನಂಬಲಾರರಂತೆ.
ಹಾಗಾದರೆ ನಾನು ಹೇಳಿದ ಸಂಗತಿ ಸುಳ್ಳೇನು? ಶಂಕರಿ ಎಂದಳು. ನಿಮಗೆ ಪ್ರಾಯವಾದರೂ ಈ ಮಕ್ಕಳಾಟಿಕೆ ಬುದ್ಧಿ ಮಾತ್ರ ಹೋಗುವುದಿಲ್ಲ. ನಿಮ್ಮ ಹತ್ತಿರ ನಾನು ಎಲ್ಲಿ ಜಗಳಾಡುತ್ತೇನೆ? ನೀನು ಜಗಳಾಡುತ್ತೀಯಾ ಎಂದು ನಾನು ಹೇಳಿದುದಲ್ಲ. ನಾನೊಬ್ಬನಾದರೂ ಜಗಳಾಡಲಿಲ್ಲವೇ? ಹಾಗೆ ಹೀಗೆ ದಿನಕ್ಕೆ 10 ಬಾರಿ ನಾನು ನಿನ್ನನ್ನು ಗದರಿಸುತ್ತಲಿಲ್ಲವೇ ಎಂದಳು. ನಾನು ಆಕೆಯ ತೀರ್ಪನ್ನು ಇದಿರು ಕಾಯುತ್ತಿದ್ದೆ. ಹೌದು, ನೀವು ಜಗಳವಾಡುತ್ತಿದ್ದೀರಿ, ನಾನೂ ಜಗಳವಾಡುತ್ತಿದ್ದೇನೆ. ನೀವು ಬಾಯಿಯಬ್ಬರ ಮಾಡಿದ್ದನ್ನೆಲ್ಲ ಜಗಳವೆಂದು ತಿಳಿಯುವುದಾದರೆ ಈ ಮನೆಯಿಂದ ನಾನು ಎಂದೋ ಓಡಿ ಹೋಗಬೇಕಾಗಿತ್ತು. ಈ ಅಡಿಕೆ ತೋಟದಲ್ಲಿ ಇರುವವರಿಗೆ ಹಗುರ ಮಾತನಾಡಿಯೇ ಗೊತ್ತಿಲ್ಲ. ಶಿಶಿಲ ಮುಂಡಾಜೆಯ ಭಟ್ಟರುಗಳು ನಮ್ಮ ಹವ್ಯಕರಿಗಿಂತ ಒಂದು ಮುಷ್ಟಿ ಬಲ ಗಂಟಲಲ್ಲಿ. ನಾವು ಮಾತನಾಡಿದರೆ ಅಡಿಕೆಯ ಮರವೇ ಅದರುತ್ತದೆ. ಅವರು ಬಾಯಿ ತೆರೆದರಾದರೆ ಅಡಿಕೆಯ ಗೊನೆಯೇ ಉದುರುತ್ತದೆ. ಹೀಗೆ ಗಟ್ಟಿ ಮಾತನಾಡುತ್ತಾರೆಂದು ಅವರೆಲ್ಲ ಜಗಳ ಕಾಯುವವರು ಎಂದು ತಿಳಿಯಬೇಕೇ? ಈಗ ಜಗಳ ಇಲ್ಲವಾದರೆ ಹೋಗಲಿ. ಮದುವೆಯಾಗಿ ಬಂದಾಗಲಾದರೂ ನಿನ್ನೊಡನೆ ನಾನು ಜಗಳಾಡಲಿಲ್ಲವೇ? ನಿಮ್ಮ ಮರುಳಿಗೆ ಬೆಂಕಿ ಹಚ್ಚಿತು ನೋಡಿ. ಇವರು ನಮ್ಮ ಮನೆಗೆ ಬಂದು ನಮ್ಮಪ್ಪನನ್ನು ಮಂಕಾಡಿಸಿ ನನಗೆ ಇಲ್ಲಿನ ನೀರಿನ ಋಣ ಬರೆಯಿಸಿದರು. ಮೊದಲೇ ನನ್ನಪ್ಪ ಹೇಗೆ ನಿಮ್ಮನ್ನೆಲ್ಲ ಪಾರು ಮಾಡಲಿ, ಈ ಹೆಣ್ಣು ಮಕ್ಕಳನ್ನು ನಾನೇಕೆ ಪಡೆದೆ ಎಂದು ಬೈದು ನನ್ನನ್ನು ಮೂಕಿಯನ್ನಾಗಿ ಮಾಡಿದ್ದರು. ಅಂತಹ ಮೂಕಾಂಬಿಕೆಯನ್ನು ಮನೆಗೆ ಬಂದ ಮರುಕ್ಷಣದಿಂದಲೇ ಇವರು ಮಾತನಾಡಿಸತೊಡಗಿದರು. ನನಗೆ ಮೂಗಿನ ತನಕ ನಾಚಿಕೆ. ಈ ಮನೆಗೆ ನನ್ನ ಅಪ್ಪ ಅಬ್ಬೆಯರು ಇರಲು ಬಂದಿದ್ದರು. ಇವರ ದಾಕ್ಷಿಣ್ಯಕ್ಕಾದರೂ ಚಾ ಚೂ ಅಂದೇನೆಯೇ? ಅವರೇನೆಂದಾರು? ಮನೆಯಲ್ಲಿ ಮರ್ಯಾದೆಯ ಮುದ್ದೆಯಾಗಿ ಬಿದ್ದ ಹೆಣ್ಣು ಗಂಡನ ಮುಖವನ್ನು ಕಂಡು ನಾಚಿಕೆಯನ್ನೇ ಕೊಡವೆ ಬಿಟ್ಟಿತು ಅನ್ನಲಾರರೆ? ನಾನು ಮಾತನಾಡಲಿಲ್ಲ ಎಂದು ಇವರು ದಿನಕ್ಕಾರು ಬಾರಿ ನನ್ನ ಮೇಲೆ ಸಿಟ್ಟಾಗತೊಡಗಿತು. ನನಗೆ ಬಂದ ದಿನವೇ ಅನಿಸಿತು, ನನ್ನಪ್ಪ ಹಳ್ಳಿಯ ದನವೊಂದನ್ನು ತಂದು ಈ ಕಾಡಿನ ಹುಲಿಯ ಗಂಟಲಲ್ಲಿ ಹಾಕಿದರು ಎಂದು. ಎಷ್ಟೆಂದರೂ ಹೆಣ್ಣಿನ ಹಣೆಯ ಬರಹ ಅದು, ಅನುಭವಿಸದೆ ಗತಿಯುಂಟೆ ಎಂದೆಂದುಕೊಂಡೆ. ಈ ಮನೆಗೆ ಬಂದ ನನ್ನ ತಂದೆ ತಾಯಿಯರು ಹೊರಟು ಹೋದ ಮೇಲೆ ಇವರು ಅಂಕುಶವಿಲ್ಲದ ಐರಾತವಾತವಾದರು. ದಿನ ಬೆಳಗಾಗುತ್ತಲೇ ಮಾತನಾಡು, ನಿನ್ನ ಬಾಯಿಗೆ ಬೀಗವೇನು ಎನ್ನತೊಡಗಿದೆ. ಆಗ ನನ್ನ ಸಂಕಟ ಏಳತೀರದು. ಊರು ಬಿಟ್ಟು ಹೋಗುವಾಗ ನನ್ನ ತಾಯಿ ಹೇಳಿದ ಒಂದು ಮಾತು ನೆನಪಿಗೆ ಬಂತು. ಜನರು ನಾಚಿಕೆಯಿಲ್ಲದ ಹುಡುಗಿ ಎಂದರೂ ಚಿಂತೆ ಇಲ್ಲ, ಗಂಡ ಮಾತನಾಡಿದರೆ ಮಾತನಾಡಬೇಕು. ಪಾಪ, ತಾಯಿ ತೀರಿಕೊಂಡ ಮೇಲೆ ತನ್ನವರಿಲ್ಲವೆಂದು ಎಷ್ಟು ವ್ಯಥೆಪಡುತ್ತಿದ್ದಾರೋ. ತನ್ನವರ ಸಂಗಡ ಮಾತನಾಡಬೇಕೆಂದು ಎಂಥ ಜೀವವಾದರೂ ಹಂಬಲಿಸುತ್ತದೆ. ಅವರೇನು ಜನ ತುಂಬಿದ ಮನೆಯಲ್ಲಿ ಬೆಳೆದವರಲ್ಲ ಎಂದಿದ್ದಳು. ಹೀಗಾಗಿ ಅವರು ನನ್ನ ಮೌನಕ್ಕಾಗಿ ಸಿಟ್ಟಾದುದನ್ನು ಕಂಡು, ಅತ್ತ ಇನ್ನು ಮಾತನಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ. ಅದನ್ನಾದರೂ ಒಂದು ಜಗಳ ಅನ್ನಬಹುದು. ಆ ನಂತರ ನಾವು ಎಂದು ಜಗಳವಾಡಿದ್ದೇವಂತೆ? ಚೇಷ್ಟೆಗೆ ಒಬ್ಬರನ್ನು ಮೂದಲಿಸುತ್ತಿದ್ದೆವು ನಿಜ. ಅವೆಲ್ಲ ಬೆಕ್ಕಿನ ಮರಿಗಳ ಜಗಳ. ಆ ಜಗಳ ಕಳೆದ ಮೇಲೆ ಇನ್ನಷ್ಟು ಅನ್ಯೋನ್ಯ ನಮ್ಮೊಳಗೆ. ಆಗಿನ ದಿನಗಳನ್ನು ನೆನೆಸಿಕೊಂಡರೆ ಈ ಸಂಸಾರವೆಲ್ಲ ಭ್ರಮೆ ಎಂದು ಕಾಣುತ್ತದೆ. ನಾನು ಎಲ್ಲಿದ್ದೆನೋ, ಇವರು ಎಲ್ಲಿದ್ದರೋ, ಈಗ ಎಲ್ಲಿದ್ದೇವೆಯೋ, ಇನ್ನು ಎಲ್ಲಿರುತ್ತೇವೆಯೋ ಎಂದಳು. ಅಷ್ಟರಲ್ಲಿ ಯಾವುದೋ ಹಳೆಯ ನೆನಪಿನಿಂದ ಆಕೆಯ ಗಂಟಲು ಕಟ್ಟಿತು. ಆದರೆ ದೇವರಿಗೆ ಏನು ತೋರಿತೋ ಎಂದಳು ಆಕೆ ಮನಸ್ಸನ್ನು ಬಿಚ್ಚುತ್ತಾ. ನೋಡಿ, ನನಗೆ 2 ಮಕ್ಕಳಾಗಿ ಅವಕ್ಕೆ 10-14 ವಯಸ್ಸಾಗುವ ತನಕ ನಾವು ಪಟ್ಟ ಸುಖ ಸಂತೋಷ ಅಷ್ಟಿಷ್ಟಲ್ಲ. ಆ ತೋಟ, ಈ ಬಯಲು ಇವೆಲ್ಲ ಸಾಧ್ಯವಾದದ್ದು ಆ ಹುಮ್ಮಸದ ಕಾಲದಲ್ಲಿ. ಆಗ ಒಂದೇ ಒಂದು ದಿನ ವ್ಯತೆ ಎಂಬುದು ನನಗೆ ತಿಳಿದಿರಲಿಲ್ಲ ಎಂದು ವಿಸ್ತರಿಸಿದಳು. ಹಾಗೆ ಉಸ್ಸೆಂದು ಉಸಿರುಗರೆಯುತ್ತಾ, ಆದರೆ ಎಲ್ಲ ಒಂದೇ ಸಮನಾಗಿರುತ್ತದೆಯೇ?